ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿದರಗುಪ್ಪೆ ಚನ್ನಪ್ಪರವರು ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಈ ವೇಳೆ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಬಿದರಗುಪ್ಪೆ ಚನ್ನಪ್ಪರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕ ಬಿಜೆ ಆಂಜಿನಪ್ಪ, ಅತ್ತಿಬೆಲೆ ಬಸವರಾಜ್, ಅತ್ತಿಬೆಲೆ ಗಣೇಶ್, ಬಿ ರಾಜೇಶ್, ಬಾಲಾಜಿ, ಬಿದರಗುಪ್ಪೆ ರಾಜಶೇಖರ್, ಶಂಕರ್ ರೆಡ್ಡಿ, ರಾಜಪ್ಪ, ಮುರಳಿ ಮೋಹನ್ ರೆಡ್ಡಿ, ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳಾದ ವಿನೀತ್ ಆಂಜಿನಪ್ಪ, ಅಶೋಕ್ ರೆಡ್ಡಿ, ಎಂ ಆಂಜಿನಪ್ಪ, ಕಿಶೋರ್ ಕುಮಾರ್, ಕೃಷ್ಣಾರೆಡ್ಡಿ, ವೆಂಕಟರಮಣ ರೆಡ್ಡಿ, ತೆಹರ ಬಾನು, ಶ್ರೀಮತಿ ಭಾರತಿ, ರಮೇಶ್, ಶ್ರೀನಿವಾಸ ರೆಡ್ಡಿ, ಮುನಿರಾಜು, ವಿ ರಮೇಶ್ ಮತ್ತು ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಶುಭ ಹಾರೈಸಿದರು.
ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಹಿರಿಯರು ಮತ್ತು ನಮ್ಮ ಸ್ನೇಹಿತರಾದ BS ಚೆನ್ನಪ್ಪನವರಿಗೆ ಮೊದಲನೇದಾಗಿ ಹೃತ್ಪೂರ್ವಕ ಆರ್ಥಿಕ ಸ್ವಾಗತವನ್ನು ಕೋರ್ತಾ, ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಗೌರವಾನ್ವಿತ ನಿರ್ದೇಶಕರಿಗೂ ಹಾಗೂ ಈ ಬ್ಯಾಂಕಿನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋಂಥ ಸಿಬ್ಬಂದಿಗೂ ಮೊದಲನೇದಾಗಿ ಹೇಳಬೇಕಾದ್ರೆ ಇದು 1974ರಲ್ಲಿ ಪ್ರಾರಂಭ ಆಗಿತ್ತು. ಶ್ಯಾಮ್ ಸುಂದರ್ ಅವರು ಮೊದಲನೇದಾಗಿ ಅಧ್ಯಕ್ಷರಾಗಿದ್ದರು. ಇವತ್ತಕ್ಕೆ 51ನೇ ವರ್ಷಕ್ಕೆ ಕಾಲಿಡ್ತಾ ಐತೆ. ಇಡೀ ನಮ್ಮ ತಾಲೂಕಲ್ಲಿ 14 VSSNಗಳಿವೆ. ಮೊಟ್ಟ ಮೊದಲನೇ ಬಾರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು VSSNಗೆ ಅತಿ ಹೆಚ್ಚು ಲಾಭ ಗಳಿಸಿ ಸದಸ್ಯರಿಗೆ ಹೆಚ್ಚು ಸೌಲಭ್ಯವನ್ನು ಒದಗಿಸಿದಂಥ ಹೆಗ್ಗಳಿಕೆ ಮತ್ತು 4 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಸಹಕಾರ ಸಂಘದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ಗಳಿಸಿದೆ. ಇದಕ್ಕೆ ಕಾರಣ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಯವರು. ಇವತ್ತು 120 ಕೋಟಿ ಠೇವಣಿಯನ್ನು ಇಟ್ಟು ಇವತ್ತು 200 ಕೋಟಿಯನ್ನು ಪ್ರತಿ ವರ್ಷ ರೈತರಿಗೆ ಸಾಲವನ್ನು ನೀಡ್ತಾ ಇದ್ದೇವೆ. ಡೆವಲಪ್ಮೆಂಟ್ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು, ಚಿನ್ನದ ಸಾಲ ಇರ್ಬೋದು, KCC ಸಾಲ ಇರ್ಬೋದು, ಎಲ್ಲ ರೀತಿಯ ಸಾಲಗಳನ್ನು ಕೊಡ್ತಾ ಇದ್ದೇವೆ. ಇವತ್ತು ಸದಸ್ಯರನ್ನು ಮರಣ ಹೊಂದಿದೆ ಅವ್ರಿಗೂ ಸಹ ಉಚಿತವಾಗಿ 10,000 ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಡಿವಿಡೆಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು VSSN ಸಹಕಾರ ಸಂಘ 25% ಡಿವಿಡೆಂಡ್ ಕೊಟ್ಟಿರಲ್ಲ. ಇಡೀ ನಮ್ಮ ರಾಜ್ಯದಲ್ಲಿ ಯಾವುದಾದ್ರು ಸಹಕಾರ ಸಂಘ ರೈತರಿಗೆ ಸದಸ್ಯರಿಗೆ ಡಿವಿಡೆಂಟ್ 25% ಕೊಟ್ಟಿರೋದನ್ನು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ. ಪ್ರತಿ ವರ್ಷ 3.5ರಿಂದ 4 ಕೋಟಿ ನಿವ್ವಳ ಲಾಭ ಬರ್ತೈತೆ. ಪ್ರತಿ ವರ್ಷ ಸದಸ್ಯರಿಗೆ ನೇರವಾಗಿ ಡಿವಿಡೆಂಡನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ತಿಂಗಳೂ ಸಹ ಸಾಲವನ್ನು ನೀಡ್ತಾ ಇದ್ದೇವೆ ಅತಿ ಕಡಿಮೆ ದರದಲ್ಲಿ. ಎಲ್ಲ ಯಾಕಂದರೆ ಖಾಸಗಿ ಬ್ಯಾಂಕ್ಗಳಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಗಳಿರ್ಬೋದು, ಎಲ್ಲ ಬ್ಯಾಂಕ್ಗಳಿಗೆ ಕಡಿಮೆ ದರದಲ್ಲಿ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸದಸ್ಯರು ಏನು ಈ 19 ಗ್ರಾಮಕ್ಕೆ ಸೇರಿದಂಥ ಈ ಸಂಘ ಎಲ್ಲ ಸದಸ್ಯರು ಸಕಾಲಕ್ಕೆ ಸಾಲವನ್ನು ತೆಗೆದುಕೊಂಡು ಮರುಪಾವತಿ ಮಾಡಿ ಈ ಒಂದು ಸಂಘವನ್ನು ಇವತ್ತೇನು ರಾಜ್ಯ ಮಟ್ಟದಲ್ಲೈತೆ ಇಡೀ ಭಾರತ ದೇಶದ ಮಟ್ಟದಲ್ಲಿ ಅತ್ಯುತ್ತಮಕ್ಕೆ ಏರಿಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಡೆದಂಥ ಸಂಘದ ಉಪಚುನಾವಣೆಯಲ್ಲಿ ಬಸವರಾಜು ಮತ್ತು ಆಂಜನಪ್ಪನವರ ಮಾರ್ಗದರ್ಶನದಂತೆ ನನ್ನನ್ನು ನಮ್ಮ ಸಹ ನಿರ್ದೇಶಕರುಗಳು ಒಕ್ಕೊರಲಿನ ಒಮ್ಮತದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಆಡಳಿತ ಮಂಡಳಿಯವರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ನಾನು ಆಭಾರಿಯಾಗಿರ್ತೇನೆ. ಹಾಗೆಯೇ ಈ ಸಂಘವು 1974ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಿಂದ 5 ಲಕ್ಷ ಸಾಲವನ್ನು ಪಡೆದಂಥ ಸಂಘ ಇವತ್ತು 100 ಕೋಟಿಗೂ ಅಧಿಕ ಬಂಡವಾಳವನ್ನು ಹೊಂದಿರತಕ್ಕಂಥ ಸಂಘ ಆಗಿದೆ. ಈ ಸಂಘವನ್ನು ಶ್ಯಾಮ್ ಸುಂದರ್ ಆದಿಯಾಗಿ ಇದುವರೆಗಿನ ಎಲ್ಲ ಅಧ್ಯಕ್ಷರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆಯೇ ಈ ಒಂದು ಸಂಘದ ಅಭಿವೃದ್ಧಿ ವೇಗವನ್ನು ಹೆಚ್ಚಿಸಿದಂಥ ಬಸವರಾಜು ಮತ್ತು ಆಂಜನಪ್ಪನವರ ಆ ಒಂದು ಅಧ್ಯಕ್ಷತಾ ಅವಧಿಯಲ್ಲಿ ಯಾವುದೇ IT-BT ಕಂಪನಿಗೂ ಮಿಗಿಲಾಗಿ ಈ ಒಂದು ಕಟ್ಟಡವನ್ನು, ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿ ಸಂಘದ ಒಂದು ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಹಾಗೆ ಈ ಸಂಘದ ವ್ಯಾಪ್ತಿಗೆ ಸೇರಿರ್ತಕ್ಕಂಥ 20 ಹಳ್ಳಿಗಳ ಗ್ರಾಹಕರು ಹಾಗೂ ಸದಸ್ಯರು ಎಲ್ಲರೂ ಈ ಸಂಘದ ಒಂದು ಸೌಲಭ್ಯವನ್ನು ಪಡೆದುಕೊಂಡು ಈ ಸಾಲವನ್ನು ಪಡೆದುಕೊಂಡು ಈ ಸಂಘಕ್ಕೆ ಸಾಲ ಪಡೆದಂಥ ಸಾಲವನ್ನು ಮರುಪಾವತಿ ಮಾಡಿ ಈ ಸಂಘದ ಅಭಿವೃದ್ಧಿಗೆ ಇನ್ನೂ ಶ್ರಮಿಸಬೇಕಂತೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ದಿನ ಸಹೋದರ ಸಮಾನ ಚೆನ್ನಪ್ಪಣ್ಣವರು BJP ಹಿರಿಯ ಮುಖಂಡರು, ಬಿದಿರುಪೆ ಗ್ರಾಮದ ನಮ್ಮ ನಾಯಕರಾಗಿರ್ತಕ್ಕಂಥ ಚೆನ್ನಪ್ಪಣ್ಣವ್ರಿಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಹೋಬಳಿ ಪೂರ್ತಿ ಚೆನ್ನಪ್ಪಣ್ಣವ್ರನ್ನ ಅಧ್ಯಕ್ಷರನ್ನ ಮಾಡಬೇಕಂತ ಹೇಳಿದ್ರೆ ಎಲ್ಲ ಒಕ್ಕೂಟದಿಂದ BJP ಪಕ್ಷದಿಂದ ನಾವು ಅಧ್ಯಕ್ಷರನ್ನ ಮಾಡಿದ್ದೀವಿ. ಈ ಹಿಂದೆ ಬಿದಿರುಪೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು ಮತ್ತು ಇದೇ ಬ್ಯಾಂಕ್ನಲ್ಲಿ ಉಪಾಧ್ಯಕ್ಷ ಆಗಿದ್ದರು. ಈಗ ಪ್ರಪ್ರಥಮವಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತ ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನೂತನವಾಗಿ ನಮ್ಮ BS ಚೆನ್ನಪ್ಪನವರು, ನಮ್ಮ ಆತ್ಮೀಯರು ಹಾಗೂ ನಮ್ಮ ಗ್ರಾಮದ ಹಿರಿಯರು
ಈ ಸಿಂಡಿಕೇಟ್ ರೈತ ಸೇವಾ ಸಹಕಾರ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಮೊದಲು ಧನ್ಯವಾದಗಳು ತಿಳಿಸ್ತೇವೆ. ಅವರ ನಮ್ಮ ಮೂಲ ಕಾಂಗ್ರೆಸ್ಸಿಗರು, ಇವರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ಈ ಬ್ಯಾಂಕ್ನ ಈ ಅಭಿವೃದ್ಧಿ ಮಾಡಲಿ, ಎಲ್ಲರ ಸಪೋರ್ಟ್ ಅವ್ರಿಗಿದೆ. ಈ ಬ್ಯಾಂಕ್ನ ಇನ್ನೂ ಸರ್ವತೋಮುಖ ಅಭಿವೃದ್ಧಿ ಮಾಡಲಿ ಎಂದು ನಾನು ಭಗವಂತನಲ್ಲಿ ಕೋರ್ಕೊತೀನಿ. ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ನಮ್ಮ BS ಚೆನ್ನಪ್ಪ ಅಣ್ಣನವರು ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. ಹಾಗೆ ಸಿಂಡಿಕೇಟ್ ರೈತರ ಸೇವಾ ಸಂಸ್ಥೆ ಇನ್ನು ಮುಂದೆ ಇನ್ನೂ ಉತ್ತುಂಗಕ್ಕೆ ಎತ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಎಲ್ಲ ಡೈರೆಕ್ಟರ್ಸು, ನಮ್ಮ ಸ್ಟಾಫು ಎಲ್ಲರೂ ಅವ್ರ ಪರವಾಗಿ ಹಾಗೂ BJPಯ ಯುವಕರ ಪರವಾಗಿ ಹಾಗೂ BJPಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಸಿಂಡಿಕೇಟ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾದಂತಹ BS ಚೆನ್ನಪ್ಪನವರಿಗೆ ಅಭಿನಂದನೆಗಳು. ಭಾರತೀಯ ಜನತಾ ಪಾರ್ಟಿಯ BJP ಬೆಂಬಲಿತ ಅಧ್ಯಕ್ಷರಾಗಿದ್ದಾರೆ. ಅವರು ಮುಂದೆ ಬ್ಯಾಂಕನ್ನು ತುಂಬ ಚೆನ್ನಾಗಿ ನಡೆಸ್ಕೋಗಲಿ. ಮೂಲ BJP ಅವರು ಚೆನ್ನಪ್ಪನವರು. ಏನಿವತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಒಂದಿತ್ತು. ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಹಿರಿಯ ಮುಖಂಡರಾದಂತಹ ಬಿದರಗುಪ್ಪೆಯ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದಂಥ B ಚೆನ್ನಪ್ಪನವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಇದು ನಮಗೆಲ್ಲರಿಗೂ ಸಂತೋಷದ ಸುದ್ದಿ. ಒಂದು ಹಿರಿಯರಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಈ ಒಂದು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದಂಥ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಅವ್ರನ್ನ ಅವಿರೋಧಕ್ಕೆ ಆಯ್ಕೆ ಮಾಡಿರುವ ಎಲ್ಲ ನಿರ್ದೇಶಕರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ರೈತರ ಸೇವಾ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿಯವರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ B ಚೆನ್ನಪ್ಪನವರು ಈ ದಿನ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ರೈತರ ಸೇವಾ ಸಹಕಾರ ಸಂಘ 50 ವರ್ಷ ಪೂರೈಸಿದೆ. ಯಾಕೆ 1974ರಲ್ಲಿ ಪ್ರಾರಂಭ ಆಗಿದ್ದು, ಪ್ರತಿಯೊಂದು ರೈತರಿಗೂ ಅನುಕೂಲವಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದೀರಿ. ಪ್ರತಿಯೊಂದು ಈ ಒಂದು ರಾಜ್ಯದ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಬ್ಯಾಂಕು. ಹಾಗಾಗಿ ಈಗ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ B ಚೆನ್ನಪ್ಪನವರು ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರವನ್ನು ಅವಕಾಶವನ್ನು ಸಿಗುವಂಥ ಒಂದು ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅಂತೇಳಿ ಇವತ್ತು ನಾನು ಹೇಳ್ತೀನಿ. ಮತ್ತು ಪ್ರತಿಯೊಬ್ಬ ಒಂದು ನಾಗರಿಕರಿಗೂ ಮತ್ತು ರೈತರಿಗೂ ಅನುಕೂಲವಾದಂಥ ಒಂದು ಬ್ಯಾಂಕ್ ಅಂದರೆ ಅದು ರೈತರ ಬ್ಯಾಂಕ್ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ನೂತನವಾಗಿ ಆಯುರ್ವೇದಕ್ಕೆ ಆಗಿರ್ತಕ್ಕಂಥ B ಚೆನ್ನಪ್ಪನವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚೆನ್ನಪ್ಪನವ್ರಿಗೆ ನಾವು ರಿಕ್ವೆಸ್ಟ್ ಮಾಡೋದೇನಂತಂದರೆ, ಯಾಕಂದರೆ ಇವರು ನಮ್ಮ ಜೊತೆಯಲ್ಲಿ ನಾವು ಇಲ್ಲಿ ಅಧ್ಯಕ್ಷರಾಗಿದ್ವಿ ಮತ್ತು ಅವಾಗ ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಈಗ ಇವರಿಗೆಲ್ಲ ಗೊತ್ತಿದೆ ಏನೇನು ವ್ಯವಹಾರ ಯಾವ ರೀತಿ ನಡೆಸಬೇಕು, ಹೇಗೆ ಏನು ಅನ್ನೋದು ಗೊತ್ತಿದೆ. ಅದನ್ನು ಅವರು ಉಪಯೋಗಿಸ್ಕೊಂಡು ಚೆನ್ನಾಗಿ ಮಾಡಿ ಈಗ ಇನ್ನೂ ಏನು ಇವಾಗ ಜನರಲ್ ಬಾಡಿಗಳಲ್ಲಿ ನಮಗೇನು ಲಾಭ ಬರ್ತಾಯಿದೆ ಅದನ್ನು ಇವರ ಒಂದು ನೇತೃತ್ವದಲ್ಲಿ ಈಗ ಇನ್ನೂ ಜಾಸ್ತಿ ಬರೋಂಗೆ ಮಾಡಿ ಇಲ್ಲಿ ಒಂದು ಶಿಸ್ತನ್ನು ಮಾಡಿ ಇದು ಬ್ಯಾಂಕಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ಅವ್ರನ್ನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ.